ಅಣ್ಣ ಬಿಡೋಣ ಸೆಮಿಸ್ ಇದ್ದಂಗೆ ಐತಿ ಇದು. ಇವರು ಅನ್ನಪೂರ್ಣೇಶ್ವರಿ. ಹೌದು ಮತ್ತು ಸೀನಿಯರ್ಗಳ ಸಮಾಗಮವಾಗಿರುವಂತಹ ಹನಾಹನಿಯಲ್ಲಿ ನಾವುಗಳಿದ್ದಾವೆ. ಎರಡು ತಂಡಗಳಲ್ಲಿಯೂ ಕೂಡ ಯಾವ ತಂಡ ಗೆಲ್ಲಲಿದೆ, ಯಾರು ಸೆಮಿಫೈನಲ್ನ ಕನಸುಗಳನ್ನು ಜೀವಂತವಾಗಿರಿಸಿಕೊಳ್ಳಲಿದ್ದಾರೆ, ಹೋರಾಟದಲ್ಲಿ ಕಾಣಬೇಕಾಗಿದೆ. ಬಲಭಾಗದಲ್ಲಿ ಹೋರಾಟ ಆರಂಭಿಕ ಹಂತದಲ್ಲಿ ಪಂದ್ಯ ಮುಂದುವರಿತಾರೆ. ಗ್ಯಾಲರಿಗೆ ಹೋಗಿ ಎಲ್ಲರೂ ಪ್ಲೀಸ್, ಗ್ಯಾಲರಿಗೆ ಹೋಗಿ ನೋಡಿ. ಅಲ್ಲಿ ಇಂದ ಕೂತವರಿಗೆ ಕಾಣ್ತಾ ಇಲ್ಲ, ದಯವಿಟ್ಟು ಗ್ಯಾಲರಿಗೆ ಹೋಗಿ. ಒಳಭಾಗದಲ್ಲಿ ಹೊಡಿರಿ ಸರ್, ಒಂದು ಇಲ್ಲ ಅಂದ್ರೆ ಆಗಲ್ಲ ಕೆಲಸ. ಮಿಥುನ್ ದಾಳಿಯಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬಲ್ಲ ಆಟಗಾರ, ಪ್ರೊ ಕಬಡ್ಡಿಯ ಸ್ಟಾರ್ ಆಟಗಾರ, ಬೆಂಗಾಲ್ ವಾರಿಯರ್ಸ್ ಪರವಾಗಿ ಆಡಿರ್ತಕ್ಕಂಥ ಮಿಥುನ. ಇತ್ತೀಚಿನ ದಿನದಲ್ಲಿ ಹೈ ವೋಲ್ಟೇಜ್ ಪಂದ್ಯಗಳಲ್ಲಿ ಆಡಬಲ್ಲ ಅದ್ವಿತೀಯ ಆಟಗಾರ, ಪ್ರೊ ಕಬಡ್ಡಿಯ ಸ್ಟಾರ್ ಆಟಗಾರ ರಿಟರ್ನ್ ಆಗಿದೆ. ಪ್ರೊ ಕಬಡ್ಡಿಯ ಸ್ಟಾರ್ ಆಟಗಾರ ರಕ್ಷಿತ್ ಪೂಜಾರಿ, ಬೆಂಗಳೂರು ಬುಲ್ಸ್ ತೆಲುಗು ಟೈಟನ್ಸ್ ಪರವಾಗಿ ಪ್ರೊ ಕಬಡ್ಡಿಯಲ್ಲಿ ಆಡಿದಂತ ಭಾರತಕ್ಕೆ ಜೂನಿಯರ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆಲ್ಲಿಸಿಕೊಂಡಂತ ಆಟಗಾರ ರಕ್ಷಿತ್ ಬಂಧನ. ಮಹೇಂದ್ರನ ಆಕ್ರಮಣ ಡಿಫೆನ್ಸ್ ನಲ್ಲಿ 5 ಡಿಫೆಂಡರ್ಗಳಿದ್ದಾರೆ. ಮಿಥುನ ಆಕ್ರಮಣದಲ್ಲಿ ಸ್ಪರ್ಧೆಯ ಶಶಾಂಕ ಒಳಭಾಗದಲ್ಲಿ ಆಕ್ರಮಣ ಮುಂದುವರಿಸಿಕೊಳ್ಳುವಂತ ಇರಾದಗಳ ಮೂಲಕವಾಗಿ ಕದನ ಮುಂದುವರಿತಾ ಇದೆ. ಪ್ರಮುಖ ಎರಡು ತಂಡಗಳು ಕೂಡ ಪರಸ್ಪರ ಹೋರಾಟದಲ್ಲಿದೆ. ಹರೀಶನ ಮೇಲೆರಗುವ ಪ್ರಯತ್ನ ಆಗಿತ್ತು ರೈಟ್ ಕಾರ್ನರ್ ನಲ್ಲಿ. ಯಶವಂತ ತುಮಕೂರಿನ ಮತ್ತೊಂದು ಅದ್ಭುತ ಆಟಗಾರ, ಪ್ರತಿ ಪಂದ್ಯಗಳಲ್ಲಿ ಕೂಡ ತನ್ನ ಶ್ರೇಷ್ಠವಾದ ಹೋರಾಟವನ್ನ ಉಣಬಡಿಸಬಲ್ಲಂತ ಯಶಸ್ವಿಯಾದಂತ ಪ್ರಯತ್ನಗಳ ಮೂಲಕವಾಗಿ ಪಂದ್ಯಕ್ಕೆ ತಿರುವುಗಳನ್ನು ಕೊಡಬಲ್ಲ ಆಟಗಾರ. ಮುಂದುವರಿತಾ ಇದೆ ಹೋರಾಟದ ಚಿತ್ರಣ. ಮತ್ತೆ ಕಣದಲ್ಲಿ ರಥನ. ಈ ಕೂಟದ ಒಂದು ಲೆಕ್ಕಾಚಾರದಲ್ಲಿ ಫೈನಲ್ ಕದನದಂತೆ ಈ ಪಂದ್ಯ. ಎರಡೂ ತಂಡಗಳು ಕೂಡ ಗೆಲ್ಲಲೇಬೇಕಾಗಿರುವ ಒತ್ತಡದಲ್ಲಿದೆ. ಯಾವ ತಂಡ ಮುಂದಿನ ಹಂತಕ್ಕೆ ತಿರುಗಡೆಯನ್ನು ಪಡೆದುಕೊಳ್ಳಲಿದೆ? ರಥನ ಪ್ರತಿದಾಳಿಯ ಅವಕಾಶ ಶಿವನನ್ನ ಹೊರಗಟ್ಟುವ ಮೂಲಕವಾಗಿ ಮಿಥುನ ಆಕ್ರಮಣ. ಸಂಚಲ ಬೆಂಗಾಲ್ ವಾರಿಯರ್ಸ್ ಹೊಳೆ ಮಿಥುನ. ಸ್ವಾಗಲ್ ಇರುತ್ತೆ, ನಾವು ಟೈಮ್ ಕೊಟ್ಟಿರ್ತೇವೆ. ಇವನು ಅಲ್ಲೂ
4 ಪಾಯಿಂಟ್. ಯಾಕೆ ಹಂಗಾರ್ದಂಗೆ ಕೇಳೋ ಅವ್ನಿಗೆ ಕೊಡೋ ಅಂತ ಹೇಳ್ತೀನಿ, ಲಾಟ್ರಿ ಹೇಳ್ತೇನೆ ಅಣ್ಣ. ಅವ್ನಿಗೆ ಹೇಳೋಣ ಪ್ರಮೋದ್ ಅಣ್ಣ, ಹೇಳ ಅವ್ನಿಗೆ. ಕೊಡ್ರಪ್ಪ ನೀವು ಮ್ಯಾಚು. ಸೂಪರ್ ಡೂಪರ್ ದಾಳಿಯೊಂದಿಗೆ ಮರಳಿದ ಮೆಚ್ಚಿನ ರಕ್ಷಿತ ದಾಳಿಯಲ್ಲಿ ಒಳಭಾಗದ ಹೋರಾಟದ ಚಿತ್ರಣ ಬದಲಿಸಿಕೊಳ್ಳುವಲ್ಲ ಹೆಜ್ಜೆಯಲ್ಲಿ ಪಂದ್ಯ. ಪ್ರಮುಖ ಎರಡೂ ತಂಡಗಳು ಕೂಡ ಪರಸ್ಪರ ಬೋನಸ್ ನೊಂದಿಗೆ ರಕ್ಷಿತ್ ವಾಪಸ್. ಸೂಪರ್ ಟ್ಯಾಕಲ್ ಇಸ್ ಆನ್ ಆಗಿದೆ. ಅವಳಿ ಡಿಫೆಂಡರ್ಗಳ ಮಧ್ಯೆ ಕದನ. ಪ್ರತಿ ಹೋರಾಟದ ನಿರಂತರತೆಯಲ್ಲಿ ಪಂದ್ಯ. ಸಮರಾಂಗಣದಲ್ಲಿ ಮತ್ತೆ ಮುನ್ನಡೆಯಲ್ಲಿ ಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್, ಅನ್ನಪೂರ್ಣೇಶ್ವರಿ ಸ್ಪೋರ್ಟ್ಸ್ ಕ್ಲಬ್ ತಂಡಗಳ ಮಧ್ಯೆ ಈ ಪಂದ್ಯವನ್ನು ಕಾಣ್ತಾ ಇದ್ದಾವೆ. ಬಿಟ್ಟ ಪ್ರಯತ್ನಗಳ ರೋಚಕ ಕಹಾನಿ. ರಕ್ಷಿತ್ ಮೂಲಕವಾಗಿ ಅಂಕಣ ಮತ್ತೆ ಅಂಕದ ಬೋನಸ್ ಸಿಂಗಲ್. ಯಶಸ್ವಿಯಾದ ಕಮಾಯಿಗೊಂದಿಗೆ ಮೆಥನ್ ನಿರ್ಗಮನ. 9-5 ಅನ್ನುವ ಅಂಕಣಿಕೆ ಆಧಾರದಲ್ಲಿ ಬಂದಿದೆ. ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ರಕ್ಷಿತ್ ರಣಾಂಗಣದಲ್ಲಿ ಬಂದರ ಬೋನಸ್ ನೀಡಲಾಗಿದೆ ಆಟಗಾರನಿಗೆ. ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಪಂದ್ಯ ಪರಿಣಾಮಕಾರಿ ಹೆಜ್ಜೆಯಲ್ಲಿದೆ. And of course, time out. ಪಂದ್ಯದಲ್ಲಿ ಮತ್ತೆ ಮುಂದುವರಿದ ಲೋಹಿತ್. ಜೂನಿಯರ್ ನ್ಯಾಷನಲ್ ಕರ್ನಾಟಕ ತಂಡದ ರಾಜ್ಯ ತಂಡದ ನಾಯಕ ಲೋಹಿತ್ ಆಕ್ರಮಣದಲ್ಲಿ. ಎರಡು ತಂಡಗಳಲ್ಲಿಯೂ ಕೂಡ ಯಶಸ್ವಿಯಾದ ಆಟಗಾರಗಳಿದ್ದಾರೆ. ಪಂದ್ಯ ಮುಂದುವರಿಸಿಕೊಳ್ಳಬಲ್ಲ ಚಿತ್ರಣ ಬದಲಿಸಿಕೊಂಡಂತೆ ಎರಡು ತಂಡಗಳ ಪ್ರತಿ ಹೋರಾಟವನ್ನು ನಾವು ಕಾಣ್ತಾ ಇದ್ದೇವೆ. ಯಾವ ತಂಡ ಗೆಲುವಿನ ಅಂಚಿಗೆ ತಲುಪಲಿದೆ? ಶಶಾಂಕ ಆಕ್ರಮಣದಲ್ಲಿ ಪಂದ್ಯ ಬಳಸಿಕೊಳ್ಳಬಲ್ಲ ಹೆಜ್ಜೆ ಪ್ರತಿ ದಾಳಿಯಲ್ಲಿದೆ. ಆಕ್ರಮಣ ಶಶಾಂಕ 2 ಪಾಯಿಂಟ್ಸ್, ಮಲ್ಟಿಪಲ್ ಪಾಯಿಂಟ್ ಬರ್ತಾ ಇದೆ ಪಂದ್ಯದಲ್ಲಿ. ಬೆಲ್ಲನೆ ಹಿಡಿತಗಳ ಸರದಾರಿಕೆ. ಅಣ್ಣ ಸೌಂಡ್ ಕಮ್ಮಿ ಮಾಡಬೇಡಿ ಅಣ್ಣ ಪ್ಲೀಸ್. ನಮ್ಮ ಮೈಕ್ ಇಟ್ಟು ಸೀದಾ ಹೋಗ್ತೀನಿ ನಾನು ಈ ರೀತಿ ಮಾಡಿದ್ರೆ. ಸೌಂಡ್ ಕಮ್ಮಿ ಮಾಡಿ ಪ್ಲೀಸ್. ಎಷ್ಟೆಲ್ಲ ಹೇಳಿ ನಿಮಗೆ? ಸ್ಪರ್ಧೆಯ ಪ್ರತಿದಾಳಿಗಳಲ್ಲಿ ಹೋರಾಟವನ್ನು ಕಾಣ್ತಾ ಇದ್ದೇವೆ.
ನಿರಂತರ ಹೆಜ್ಜೆಯ ಪಯಣಗಳು ಮುಂದುವರಿತಾ ಇದೆ. ಕಣದಲ್ಲಿ ಮತ್ತೆ ರಥನ ಆಕ್ರಮಣಕಾರಿ ಆಟದ ಮೂಲಕ ಶ್ರೇಷ್ಠವಾದ ನಿಯಂತ್ರಣವನ್ನ ಸಾಧಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಪಂದ್ಯ. ಯಶವಂತ ಯಾವ ಹಂತಕ್ಕೆ ತಲುಪಲಿದ ಪಂದ್ಯ? ಹೋರಾಟದ ಚಿತ್ರಣವನ್ನ ಪರಿಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆ ಯಶವಂತ. ದಾಳಿಯ ಪ್ರತಿ ಅವಕಾಶವನ್ನ ಪಡೆದುಕೊಳ್ಳಬಲ್ಲಂತೆ ಎರಡೂ ತಂಡಗಳಲ್ಲಿ ಬಸ್ ಗ್ರೀನ್ ಕಾರ್ಡ್ ಪಡೆದುಕೊಳ್ತಾರೆ. ತಂಡಕ್ಕೆ ವಾರ್ನಿಂಗ್ ಅನ್ನು ನೀಡ್ತಾ ಇದ್ದಾರೆ. ಸಮರ್ಪಕ ಹೆಜ್ಜೆಯ ಅನುಭವಗಳ ಆಟ ಮುಂದುವರಿತಾ ಇದೆ. ಶಶಾಂಕನ ಆಕ್ರಮಣ, ಪಂದ್ಯದಲ್ಲಿ ಹಿಡಿತದಗಳ ಒಳಭಾಗದ ಹೋರಾಟ. ಶಶಾಂಕ ಯಶಸ್ವಿ ಆಟ. ವೈಟ್ ಡಿಸಿಷನ್ ಇನ್ನು ಸಿಂಗಲ್ ಪಾಯಿಂಟ್. ಡಿಸಿಷನ್ ಇನ್ನು ಅಫಿಷಿಯಲ್ ಟೈಮ್ ಔಟ್. ಅಫಿಷಿಯಲ್ ನ ಟೈಮ್ ಔಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಅವನ್ ಗೊತ್ತು ಆಗೈತೆ ಅಂತ ಮುನ್ನಡೆಯ ಅಂತರವನ್ನು ಕುಗ್ಗಿಸಿಕೊಳ್ಳಬಲ್ಲ ವಿಶ್ವಾಸದ ಹೆಜ್ಜೆಗಳ ಮೂಲಕ 2 ಪಾಯಿಂಟ್ಸ್, ಮಲ್ಟಿಪಲ್ ಪಾಯಿಂಟ್. ಹದಿನೈದು 11ರಲ್ಲಿ ಅನ್ನಪೂರ್ಣೇಶ್ವರಿ ಮಿಥುನ. ಯಾಕೋ ಹಲೋ ಹೇಳ. ಸ್ಪರ್ಧೆಯ ಕಣದಲ್ಲಿ ಮತ್ತೆ ಹೋರಾಟಗಳು ಮುಂದುವರಿತಾ ಇದೆ. ಸೆಮೀಸ್ ಅಲ್ಲ, ಕ್ವಾಲಿಫೈಯರು, ಕ್ವಾರ್ಟರ್ ಫೈನಲ್. ಫೈಟ್ ಮ್ಯಾಚ್. ಇವರೇ ಹರೀಶ್ ನೀಡೋರು ಮಾಡ್ತೀನಿ ಬೇಡಿ. ಹರೀಶ್ ನೀಡೋರು ಸ್ಕೋರ್ ಅಪ್ಡೇಟ್ ಮಾಡ್ತಾ ಇದ್ದೀನಿ.
ಸರ್ ಪಾಯಿಂಟ್ ಹೇಳಿ ಸರ್. ಸರ್ ಪಾಯಿಂಟ್ ಮೈಕ್ ಸ್ಪೆಕ್ಟಾಕ್ಯುಲರ್ ಆನ್ ಆಗಿದೆ. ತ್ರಿಬಳಿ ಡಿಫೆಂಡರ್ಗೆ ಬಂದ ರತನ್ ಹಾಸನ. ದಾಳಿಯಲ್ಲಿ ವಾಚಕಾರ ರತನ್ 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 ರೋಲಿಂಗ್ ಎಸ್ಕೇಪ್. ಈ ಯಶಸ್ವಿಯಾದ ಆಟ ಕನ್ನಡದಲ್ಲಿ ಮುಂದುವರಿತಾ ಇದೆ. ಸರ್ ಪಾಯಿಂಟ್ ಪಾಯಿಂಟ್ ಮುಂದುವರಿತಾ ಇದೆ ಸರ್. ಪಾಯಿಂಟ್ ಯಶವಂತ ದಾಳಿಯ ಅನುಮೋದನೆಯಲ್ಲಿ ಆಟ ನೋಡಿ. ಪ್ಲೇಯರ್ಸ್ ಗಳಿಗೆ ನಿನ್ನೆ ಎಲ್ಲಿ ಊಟ ಕೊಟ್ಟಿದ್ದಾರೆ ಆ ಶಾಲೆಯ ವಾತಾವರಣ, ಅಲ್ಲೇ ನಿಮಗೆ ಊಟದ ವ್ಯವಸ್ಥೆ ಇದೆ. ಬೋನಸ್ ಒಂದಿಗೆ ಯಶವಂತ್ ನಿರ್ಗಮನ. ರತನ್ ಹಾಸನ ಆಕ್ರಮಣದಲ್ಲಿ ಸೂಪರ್ ಟ್ಯಾಕ್ಲಿಂಗ್ ಆನ್ ಆಗಿದೆ. ಲೋಹಿತ್ ಯಶವಂತ ಕರ್ನಾಟಕ ಜೂನಿಯರ್ ನ್ಯಾಷನಲ್ ತಂಡದ ಆಟಗಾರ ಲೋಹಿತ್. ಅಂಕದ ಜೊತೆಗೆ ಪಾರಾಗುವ ವೇಳೆ ಸರ್ ಪಾಯಿಂಟ್ ಪೀಸ್ ಮೈಕಲ್ ಹೇಳಿ ಅಲ್ಲ 14-16 14-16 ಅನ್ನಪೂರ್ಣೇಶ್ವರಿಯ ಮುನ್ನಡೆ. 16-14 ಯಶವಂತ ಆಟದಲ್ಲಿ ರಂಗೇರಿಸಬಲ್ಲಂತ ಯುವ ಚತುರ. ದಾಳಿ ಆಕ್ರಮಣ ಆರಂಭ ಆಗಿದೆ. ಡಬಲ್ ಟೈ ಹೊಡೆದ ಪ್ರಯತ್ನ ಅನ್ನಪೂರ್ಣೇಶ್ವರಿ. ಬೋನಸ್ +2. ಬೋನಸ್ ಸಿಂಗಣ್ಣ ಹಲೋ 19-14 ಅನ್ನಪೂರ್ಣೇಶ್ವರಿ. ಪಂದ್ಯ ಮುಂದುವರಿತಾ ಇದೆ. ಸೂಪರ್ ಟ್ಯಾಕ್ಲಿಂಗ್ ಆನ್ ಆಗಿದೆ. ಲೆಫ್ಟ್ ಕಾರ್ನರ್ ನಲ್ಲಿ ಶಿವ, ರೈಟ್ ಕಾರ್ನರ್ ನಲ್ಲಿ ಮಹೇಂದ್ರ ಗೆಂಡೆ. ದಾಳಿಯಲ್ಲಿ ರಕ್ಷಿತ್ ಪೂಜಾರಿ. ಆಟ ಮುಂದುವರಿಸಿಕೊಳ್ಳುವ ತವಕಗಳಲ್ಲಿ ಸೂಪರ್ ಟ್ಯಾಕಲ್ ಶಿವ. ಪ್ರಮುಖ ಹೆಜ್ಜೆ ರಕ್ಷಿತ್ ಮೂಲಕ ಅಂಕ ಬರುತ್ತಾ ಇದೆ. ಅಲ್ಪ ಮುನ್ನಡೆಯಲ್ಲಿದ್ದ ತಂಡ ಮೆಲ್ಲ ಮೆಲ್ಲನೆ ಮರಳಿತಾ ಇದೆ. 19-15 ರೈಟ್ ಸರ್ ಪಾಯಿಂಟ್. 19-15 19-15 ಅನ್ನಪೂರ್ಣೇಶ್ವರಿ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆ ಸತತವಾಗಿ ಪಂದ್ಯದಲ್ಲಿದೆ. ಯಾವ ಹಂತಕ್ಕೆ ತಲುಪಲಿದೆ ಹೋರಾಟ? ಯಶವಂತ ಬಂಧನ. ಪಾಯಿಂಟ್ ಅಲ್ಲಿ ಬೋನಸ್ ನೀಡಲಾಗಿದೆ. 20-16 20-16 ಅಂತಿಮ ಆಟಗಾರ ಮಹೇಂದ್ರ ಗೆಂಡೆ ಒಳಭಾಗದಲ್ಲಿ. ರಕ್ಷಿತ ಆಕ್ರಮಣದಲ್ಲಿ ಆಟ ಆಲೌಟಿನ ಪೂರ್ಣಾಂಕಗಳೊಂದಿಗೆ 20-19 ಒಂದೇ ಒಂದು ಅಂಕದ ಅಂತರದಲ್ಲಿ ಅನ್ನಪೂರ್ಣೇಶ್ವರಿ ಮುನ್ನಡೆಯಲ್ಲಿದೆ. 20-19 ಇನ್ ಫೇವರ್ ಆಫ್ ಅನ್ನಪೂರ್ಣೇಶ್ವರಿ ಸ್ಪೋರ್ಟ್ಸ್ ಕ್ಲಬ್. ಗೆಲುವಿನ ಲೆಕ್ಕಾಚಾರಗಳಲ್ಲಿ ಮಿಥಿನ ದಾಳಿ ಆಕ್ರಮಣ, ಪ್ರತಿ ದಾಳಿಯಲ್ಲಿ ಸ್ಪರ್ಧೆ. ಮಿಥಿನ್ ಬೋನಸ್ ಪ್ಲಸ್ ಸೈಕಲ್. 20-19 22-19 ಅನ್ನಪೂರ್ಣೇಶ್ವರಿ. 22-19 ರತನ್ ಹಾಸನ. ದಾಳಿಯಲ್ಲಿರುವ ಆಟಗಾರ ಜೂನಿಯರ್ ರತನ. ಸಿಎಸ್ಎಫ್ ಹರೇಶ್ ಪ್ರಯತ್ನದ ಅರ್ಥ. ಎರಡು ತಂಡಗಳಲ್ಲಿಯೂ ಕೂಡ ಅಪ್ರತಿಮ ಸಾಧಕ ಆಟಗಾರಗಳು. ಮಿಥುನ್ ಗೌಡ ಎಂತ ಆಟ
ಕಣ್ಣನ ಆಕ್ರಮಣದ ಮೂಲಕ ಶಶಾಂಕ ನಿರಂತರವಾದ ಪಯಣವನ್ನು ಮುಂದುವರಿಸಿಕೊಳ್ಳುವ ಮೂಲಕವಾಗಿ ಕಣದಲ್ಲಿ ಆಕ್ರಮಣಕಾರಿ ಹೋರಾಟ. ಹೋರಾಟ ಚಿತ್ರಣ ಬದಲಿಸಿಕೊಳ್ತಾರೆ. ಡಿಫೆಂಡರ್ಗಳ ಕೈಚಲಕ ಸಮರ್ಪಕವಾದ ಹೆಜ್ಜೆಯ ಅನುಭವದ ಆಟದ ಮೂಲಕವಾಗಿ ಮಿಥುನ್ ಗೌಡ ದಾಳಿ ಆಕ್ರಮಣದಲ್ಲಿ ಎರಡೂ ತಂಡಗಳಲ್ಲಿ ಶ್ರೇಷ್ಠ ಪ್ರದರ್ಶನವನ್ನು ಕಾಣ್ತಾ ಇದ್ದಾವೆ. ಲೆಫ್ಟ್ ಕಾರ್ನರ್ ಅಲ್ಲಿ ಆದರ್ಶ ಎಂತ ಹಿಡಿತ, ಡೈವಿಂಗ್ ಟ್ಯಾಕಲ್, ಮೆಥನ್ ಬಂಧನ. ಪ್ರತಿ ದಾಳಿಯಲ್ಲಿ ಹೋರಾಟ ರಕ್ಷಿತ ಮೂಲಕವಾಗಿ ಅಂಕಗಳ ಅಂತರ. ಈ ಪಂದ್ಯದಲ್ಲಿ ನಿಖರತೆಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಲ್ಲ ಹೆಜ್ಜೆ ರಕ್ಷಿತ್ ಪೂಜಾರಿ. ದಾಳಿ ಮುಂದುವರಿತಾ ಇದೆ. ಯಾವ ಹಂತಕ್ಕೆ ತಲುಪಲಿದೆ ಪಂದ್ಯ, ಯಾರ ಪರವಾಗಿಲ್ಲದೆ ಪಂದ್ಯ. ಬೋನಸ್ ಗಳಿಕೆ ಸ್ಪಷ್ಟವಾದ ಲೋಹಿತ್ ಜೂನಿಯರ್ ನ್ಯಾಷನಲ್, ಲೋಹಿತ್ ಕರ್ನಾಟಕ ಜೂನಿಯರ್ ನ್ಯಾಷನಲ್ ತಂಡದ ನಾಯಕ. ಲೋಹಿತ್ ಮೂಲಕವಾಗಿ ಆಕ್ರಮಣ. ಅಂಕದ ಗಳಿಕೆಯೊಂದಿಗೆ ಬರುವ ವೇಳೆ ಅಂತರವನ್ನು ಕಾಯ್ದಿರಿಸಿಕೊಳ್ಳಬಲ್ಲ ಯೋಚಿತವಾದ ಕಬಡ್ಡಿಯ ಮೂಲಕ ಗುರುತಿಸಿಕೊಳ್ಳಬಲ್ಲ ಆಟಗಾರ. ಯಾರ ಪರವಾಗಿಲ್ಲದ ಪಂದ್ಯ. ರಕ್ಷಿತ್ ಪೂಜಾರಿ ಭಾರತ ತಂಡಕ್ಕಾಗಿ ಚಿನ್ನದ ಪದಕವನ್ನ ದೊರಕಿಸಿಕೊಟ್ಟ ಆಟಗಾರ, ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ. ಜೂನಿಯರ್ ವಿಭಾಗದಲ್ಲಿ ಮೈಸೂರಿನ ರಕ್ಷಿತ್, ಒಳಭಾಗದಲ್ಲಿ ಆಕ್ರಮಣ. ತುಮಕೂರಿನ ಯಶವಂತ ಅಡ್ವಾನ್ಸ್ ಟ್ಯಾಕಲ್, ಸೆಕೆಂಡ್ ಪೊಸಿಷನ್ ಇಂದ ಎಂತ ಆಟ ಅಲ್ಲಿ ಯಶವಂತ. ಸೂಪರ್ ಟ್ಯಾಕಲ್ಸ್ ಆನ್ ಆಗಿದೆ. ತ್ರಿಬಲ್ ಡಿಫೆಂಡರ್ಗಳ ಮಧ್ಯೆ ಲೋಹಿತ್ ದಾಳಿಯಲ್ಲಿ. ಪ್ರತಿ ಪಂದ್ಯದಲ್ಲಿಯೂ ಕೂಡ ಅದ್ಭುತವಾದ ಆಟವನ್ನು ತೋರ್ಪಡಿಸಬಲ್ಲ ಜೂನಿಯರ್ ಆಟಗಾರ. ಎಲ್ಲಿ ಪಂದ್ಯ ಮುಂದುವರಿತಾ ಇದೆ. ಶ್ರೀಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಮುಖ ಡಿಫೆಂಡರ್ ಆದೆ. ಮುನ್ನಡೆ ಅಂತರ ಉಳಿಸಿಕೊಳ್ಳ 27-24. 27-24. ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧವಾಗಿ ಹೆಡೆಹಳ್ಳಿ ತಂಡಗಳು ಮುಂದಿನ ಸ್ಪರ್ಧೆಗಾಗಿ ತಾವುಗಳು ಸಿದ್ಧತೆಯಲ್ಲಿ. ಲೀಗ್ನ ಪಂದ್ಯಗಳು, ಹಾಗಾಗಿ ತಂಡಗಳು ಮುಂದಿನ ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಎಡೆಹಳ್ಳಿ ಸ್ಪೋರ್ಟ್ಸ್ ಕ್ಲಬ್, ಎಡೆಹಳ್ಳಿ ಫ್ರೆಂಡ್ಸ್ ವಿರುದ್ಧವಾಗಿ ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್. Patanalaku 27, 24-27 in favor of Annapurneshwari. ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ಕದನ ಮುಂದುವರಿತಾರೆ.
ಮತ್ತದೆ 15 ನಿಮಿಷಗಳ ಆಟದಲ್ಲಿ ಏನಾಗಲಿದೆ. ಮತ್ತೆ ರಥನ ಎಡೆಹಳ್ಳಿ ವಿರುದ್ಧವಾಗಿ ಹೊನ್ನಾಂಬ ಸ್ಪೋರ್ಟ್ಸ್ ಶಿವ ಶಿವ ಗರ್ಜನೆ ಆರಂಭ. ಬೆಂಗಳೂರಿನ ಶಿವ ಆಟ ಆರಂಭ ಆಗಿದೆ. ತೀವ್ರತೆಯ ಹೋರಾಟಗಳಲ್ಲಿ 28-24 28-24 ಮಿಥಿನ್ ಗೌಡ ದಾಳಿಯಲ್ಲಿ ಮಿಥಿನ ಆಟ ಆಕ್ರಮಣ 30-24 ಡುಬ್ಕಿ ಕಿಂಗ್ ಯಶಸ್ವಿ ಆಟ. 6 ಅಂಕಗಳ ಅಂತರದಲ್ಲಿ ಅನ್ನಪೂರ್ಣೇಶ್ವರಿ ಮುನ್ನಡೆಯಲ್ಲಿ. ಮುಂದಿನ ಮೊದಲ ಲೀಗ್ ಸ್ಪರ್ಧೆಗಾಗಿ ತಂಡಗಳು ಸಿದ್ಧತೆಯಲ್ಲಿ. ಈ ಪಂದ್ಯದ ತರುವಾಯವಾಗಿ ಎಡೆಹಳ್ಳಿ ಫ್ರೆಂಡ್ಸ್ ವಿರುದ್ಧವಾಗಿ ಅಂಕಣ ಕಿಳಿಯುವುದಕ್ಕೆ ಪೂರ್ವ ಸಿದ್ಧತೆ ಮುಗಿಸಿಕೊಳ್ಳಿ. ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ ದಿಲೀಪ್ ತಮ್ಮ ತಂಡವನ್ನ ಸಿದ್ಧಗೊಳಿಸಿ. ನಿತಿನ್ ಕೊಟ್ಟಿ ತಮ್ಮ ತಂಡ ಒಳಾಂಗಣಕ್ಕೆ ಬರುವುದು. ಈ ಬಾರಿ ಮಹೇಂದ್ರ ಗೆಂಡೆ ರೈಟ್ ಕವರ್ ಇಂದ ಆಕ್ರಮಣ. ಗೆಂಡೆ ಶಿವ ಕಾಂಬಿನೇಷನ್ ಕವರ್ ವಿಭಾಗದಲ್ಲಿ. ಜೂನಿಯರ್ ನ್ಯಾಷನಲ್ ಆಟಗಾರರು ಇಬ್ಬರು ಕೂಡ ಬಹಳಷ್ಟು ಸಾಧನೆಯ ಹಾದಿಯಲ್ಲಿ ಜೂನಿಯರ್ಗಳು. Hello. 33-24. 33-24. ಸ್ಪರ್ಧೆಯಲ್ಲಿ ಮಿಥುನನ ಆಕ್ರಮಣದ ಮೂಲಕ ರಣಾಂಗಣದಲ್ಲಿ ಹೋರಾಟದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಇರಾದೆ. ಗೆಲುವಿನ ಲೆಕ್ಕಾಚಾರಗಳ ಕಡೆಗೆ ಮರಳುವ ತಂಡ ಯಾವುದು? ಪ್ರತಿ ಪಂದ್ಯದಲ್ಲಿ ಕೂಡ ಅದ್ಭುತವಾದ ಆಟಗಾರಗಳಿದ್ದಾರೆ. ಎಲ್ಲಿ ಹೈ ವೋಲ್ಟೇಜ್ ಪಂದ್ಯ ಏಕಮುಖ ಮುನ್ನಡೆಯಲ್ಲಿ ಅನ್ನಪೂರ್ಣೇಶ್ವರಿ, ರಕ್ಷಿತ್ ಭೂಸಾರಿ ದಾಳಿಯ ಪ್ರಬಲ ಅವಕಾಶಗಳನ್ನು ಬಳಸಿಕೊಳ್ಳುವ ಮೂಲಕವಾಗಿ ಕದನ ಮುಂದುವರಿತಾರೆ. ಆಕ್ರಮಣದ ಆಟದ ಮೂಲಕ ವೇಗ, ಸಕ್ಷರತೆಯ ವೇಗ. ರೋಹಿತ್ ಅಂತಾರಾಷ್ಟ್ರೀಯ ಆಟಗಾರನಿಗೆ ಹೊರಭಾಗದ ದಾರಿ ತೋರಿಸಿದ ರೋಹಿತ್. ಒಳಭಾಗದಲ್ಲಿ ಮತ್ತೆ ಶಶಾಂಕ ಆಕ್ರಮಣದಲ್ಲಿ ದಿಟ್ಟತೆಯ ಪ್ರತಿ ಯೋಚನೆ, ದಾಳಿಯ ಪ್ರತಿ ದಾಳಿಗಳಲ್ಲಿ ಯಶಸ್ವಿ ಆಟ. ನಿರಂತರವಾದ ಪಯಣವನ್ನು ಮುಂದುವರಿಸಿಕೊಳ್ಳಬಲ್ಲ ಇರಾದೆಗಳ ಮೂಲಕವಾಗಿ ಕದನ ಮುಂದುವರಿತಾರೆ. ಯಾವ ತಂಡ ಗೆಲುವಿನ ಅಂತರವನ್ನ ಕಾಯ್ದಿರಿಸಿಕೊಳ್ಳಬಲ್ಲ ಆಟದ ಅವಕಾಶ. ಮುಂದಿನ ಸ್ಪರ್ಧೆಗಾಗಿ ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್ ಎಡೆಯಲ್ಲಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಪಂದ್ಯ ತರುವಾಯ ಮೊದಲ ಲೀಗ್ ಕದನಕ್ಕಾಗಿ ಈ ಪಂದ್ಯ ಮುಗಿದಂತ ತಂಡಗಳು ಒಳಾಂಗಣಕ್ಕೆ ಬರುವುದಕ್ಕೆ ಸಿದ್ಧತೆಯಲ್ಲಿ ತಡ ಮಾಡಬೇಡಿ. ಇನ್ನು ಲೀಗಿನ 6 ಸ್ಪರ್ಧೆಗಳು ನಡೀಬೇಕಾಗಿದೆ. ರಥನ ಆಕ್ರಮಣ ಪಂದ್ಯ ಮುಂದುವರಿಸಿಕೊಳ್ತಾ ಇದ್ದಾರೆ. ಕಾರೇಶ್ ಸಿಎಸ್ಎಫ್ ಯೋಧನ ಮೇಲೆ ಆಕ್ರಮಣದಲ್ಲಿ ಕಾರ್ನರ್ನಲ್ಲಿ ದಾಳಿ. ಕಮಾಲ್ ಟ್ಯಾಕಲ್ ಆದೆ. Time out. And of course, sir, point please, sir. 27-34 in favor of Annapurneshwari.
ಮತ್ತೆ ಮುಂದುವರಿತಾ ಇದೆ ಶಿವ ಮಹೇಂದ್ರ ಡಿಫೆಂಡರ್ಗಳಾಗಿ ಕಾರ್ನರ್ನಲ್ಲಿ ರಕ್ಷಿತ್ ಪೂಜಾರಿ ಆಕ್ರಮಣದಲ್ಲಿ 7 ಅಂಕಗಳ ಅಂತರವನ್ನು ಬಳಸಿಕೊಂಡಿರುವಂತಹ ಪಂದ್ಯದಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ ಪಂದ್ಯಗಳು ಮಾರ್ಪಾಡಾಗಬಹುದು, ಸ್ಥಾನ ಪಲ್ಲಟಗೊಳ್ಳಬಹುದು. ಹೋರಾಟವಂತೂ ಇದ್ದೇ ಇದೆ ಅಂಕಣದಲ್ಲಿ. ಪ್ರತಿದಾಳಿಯಲ್ಲಿ ಪಂದ್ಯಗಳು ಮುಂದುವರಿತಾ ಕಣದಲ್ಲಿ ಸಮರ್ಪಕ ಹಾದಿಯ ಅವಕಾಶಗಳನ್ನು ಬಳಸಿಕೊಳ್ಳಬಲ್ಲ ಈ ಪಂದ್ಯ. ಮತ್ತೆ ರಥನ ದಾಳಿಯ ಜವಾಬ್ದಾರಿಗಳ ಮೂಲಕವಾಗಿ ಕದನದಲ್ಲಿ ಶಿವ ಮಹೇಂದ್ರ ಅವರ ಭಾಗಕ್ಕೆ ಮಲ್ಟಿಪಲ್ ಪಾಯಿಂಟ್ ರಥನನ ಮೂಲಕ. ಶ್ರೀಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ತಂಡದ ಅಂಕಣದಲ್ಲಿ ಮತ್ತೆ ಮೆಚ್ಚಿನ ಸ್ಪರ್ಧೆ ಮುಂದುವರಿತಾ ಇದೆ ಕಣದಲ್ಲಿ. 35-30 in favor of Annapurneshwari. Annapurneshwari leading by 5 points. 35-30 ಹೋರಾಟ. ಯಶವಂತ ಆಕ್ರಮಣದಲ್ಲಿ 5 ಅಂಕಗಳ ಅಂತರವಿದೆ. ಯಾವುದೇ ಕ್ಷಣದಲ್ಲಿ ಕೂಡ ಪ್ರತಿದಾಳಿಯನ್ನ ಮಾಡಬಲ್ಲ ಸಮರ್ಥವಾದ ಆಟಗಾರಗಳು ಬಡಭಾಗದಲ್ಲಿ. ಎಡೆಹಳ್ಳಿ ಬ್ರ್ಯಾಂಡ್ಸ್ ವಿರುದ್ಧವಾಗಿ ಮುಂದಿನ ಲೀಗ್ನ ಮೊದಲ ಕದನಕ್ಕಾಗಿ ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ಸಿದ್ಧತೆಯನ್ನು ಮಾಡಿಕೊಳ್ಳಿ ಪಂದ್ಯದ ತರುವಾಯ ಒಳಭಾಗಕ್ಕೆ ಬರುವುದಕ್ಕೆ. ಬೋನಸ್ 36-30 36-30. ಆಕೆ ಮೇಲೆ ಆಕ್ರಮಣಕಾರೇಶ್ ಪ್ರಯತ್ನ 36-31 36-31 5 ಅಂಕಗಳ ಅಂತರ ಮುಂದುವರಿತಾ ಇದೆ. ಮತ್ತೆ ಬಂದ ಯಶವಂತ ಆಕ್ರಮಣದಲ್ಲಿ ಯಾವ ಹಂತಕ್ಕೆ ತಲುಪಲಿದೆ ಪಂದ್ಯ, ಯಾರ ಪರವಾಗಿಲಿದೆ ಪಂದ್ಯ, ಎಲ್ಲಿಗೆ ಸಾಗಲಿದೆ ಹೋರಾಟದ ಚಿತ್ರಣ. 5 ಅಂಕಗಳ ಅಂತರದಲ್ಲಿ ಪಂದ್ಯವಿದೆ. ನೀವು ಸುಮ್ಮನಿರೋಣ, ನೀವೇ ಮಾತಾಡ್ತಿರೋದಕ್ಕೆ. ನಿಯಮಗಳು ನಿರಂತರವಾಗಿ ಸುರಿದಾಗಿ ಚಾನ್ ಆಗಿದೆ. ರಾಕಿ ದಾಳಿಯಲ್ಲಿದ್ದ ರಥನನ ಮೇಲೆ ಮೂಲಕ 32-36. 37 ಸಾರಿ ಪಾಯಿಂಟ್ 37 37-32 ಅಲ್ಲ.
37-32, 37-32, 5 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. ಯಶವಂತ ಅಂತ್ಮಾಜ್ಕಾನಾಗಿ ಇಲ್ಲಿ ಏನೆಲ್ಲ ಆಗಲಿದೆ ಅನ್ನುವುದನ್ನು ಈ ದಾಳಿ ತೀರ್ಮಾನ ಮಾಡಲಿದೆ. And of course ಆಲೋಚನೆ ಪೂರ್ಣಾಂಕಗಳು 35-38, 35-38 ಅಂತರ 3ರಲ್ಲಿ. ಬಹಳಷ್ಟು ಅಂತರ, 7 ಅಂಕಗಳ ಅಂತರ ಇತ್ತು, ಇದೀಗ 3 ಅಂಕಗಳ ಅಂತರದಲ್ಲಿ ಪಂದ್ಯ. ಕೂಟದ ಹೈ ವೋಲ್ಟೇಜ್ ಹೋರಾಟದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಆಟ. ಪ್ರತಿಯೊಂದು ದಾಳಿಗಳಲ್ಲಿಯೂ ಕೂಡ ಪರಿಪೂರ್ಣವಾದ ಹೋರಾಟವನ್ನ ಉಳಿಸಿಕೊಳ್ಳಬಲ್ಲ ಹೆಜ್ಜೆ. ರಕ್ಷಿತ್ ಬಂಧನ ಬೋನಸ್ ನೀಡಲಾಗಿದೆ. 39-36, 39-36ರಲ್ಲಿ ಅಂತರ 3ರಲ್ಲಿ ಮಿಥಿನ ದಾಳಿಯಲ್ಲಿ ಆಕ್ರಮಣಕಾರಿ ಹೋರಾಟವನ್ನು ಮಾಡಬಲ್ಲ ಮಿಥಿನ. ದಾಳಿಯ ಚತುರತೆಯನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆ. ಯಾವ ಹಂತ 3 ಅಂಕಗಳ ಅಂತರದಲ್ಲಿ ಎರಡೂ ತಂಡಗಳಲ್ಲಿ ಮಿಥಿನ್ ಬಂಧನ. 39-37, 39-37. ಪ್ರತಿ ದಾಳಿಯಲ್ಲಿ ಪಂದ್ಯ. ಮಹೇಂದ್ರ ಗೆಂಡೆಯ ಪ್ರಯತ್ನ ವ್ಯರ್ಥ. 38-39, 39-38. ಹೈ ವೋಲ್ಟೇಜ್ ಪಾಯಸ ವಸೂಲ್ ಪಂದ್ಯ ಆಗಿದೆ. ರೋಹಿತ್ ದಾಳಿಯಲ್ಲಿ ಆಕ್ರಮಣಕಾರಿ ಹೋರಾಟ ಮುಂದುವರಿತಾ ಇದೆ. ರಣಾಂಗಣದಲ್ಲಿ ಮತ್ತೆ ರೋಹಿತನ ಆಕ್ರಮಣ. 1 ಅಂಕದ ಅಂತರದಲ್ಲಿ ಪಂದ್ಯವಿದೆ. ಟೈಮ್ ಔಟ್, ವಿಶ್ರಾಂತಿಯ ಕೋರಿಕೆ. ಒಂದು ಅಂಕದ ಅಂತರದಲ್ಲಿರುವಂತಹ ಪಂದ್ಯ 39-38ರಲ್ಲಿ. ವಿಶ್ರಾಂತಿಯ ಬಳಿಕ ಮತ್ತೆ ಶಶಾಂಕ ಆಕ್ರಮಣದಲ್ಲಿ. Diving tackle. 39-39, 40-39ರಲ್ಲಿ ಕದನ ಮುನ್ನಡೆಯಲ್ಲಿ ಶ್ರೀಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್.
ಸ್ಪರ್ಧೆ ಮುಂದುವರಿತಾ ಇದೆ. ಎಸ್, ಪಂದ್ಯದಲ್ಲಿ ಅಲ್ಪ ಮುನ್ನಡೆಯನ್ನು ಬಳಸಿಕೊಂಡಿರುವಂತಹ ಶ್ರೀಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್. ಒಳಭಾಗದಲ್ಲಿ ರೋಹಿತ್ ದಾಳಿಯಲ್ಲಿರುವ ಆಟಗಾರ. ರೋಹಿತನ ಆರ್ಭಟದ ಮೂಲಕವಾಗಿ ಏನಾಗಲಿದೆ? ರಕ್ಷಿತ್ ಪೂಜಾರಿ ರಣಾಂಗಣದ ರಣವಿಕ್ರಮಾಟ. ಮುನ್ನಡೆ. ಲಾಸ್ಟ್ 5 minutes. Super tackle is on. ರಾಖಿಯ ಮೇಲೆ ಆರ್ಭಟ. ಪಂದ್ಯ ಮುಂದುವರಿತಾ ಇದೆ. 42-39 ರೈಟ್. 42-39. 42-39ರಲ್ಲಿ ಕದನ ಮುಂದುವರಿತಾ ಇದೆ. ಆಟ ಅವಕಾಶಗಳಲ್ಲಿ ಹೋರಾಟ. ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆ. ಪರಿಪೂರ್ಣತೆಯಲ್ಲಿ ಪಂದ್ಯ. ಯಶವಂತ ಮತ್ತೆ ಅಂತಿಮ ಆಟಗಾರ. ಕಳೆದ ದಾಳಿಯಲ್ಲಿ ಕೂಡ ಅಂತಿಮ ಆಟಗಾರನಾಗಿ ಉಳಿಕೊಂಡಂತ ಯಶ್. $55 40 ರೈಟ್. ಲಾಸ್ಟ್ 4 minutes. ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಕದನ. ಪಂದ್ಯ ರಥನ ಮರಳಿ ಬಂದ ರಥನ ಅಂಕದ ಜೊತೆಗೆ ಮುನ್ನಡೆಯಲ್ಲಿ ಶ್ರೀಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು. ಆಕ್ರಮಣದಲ್ಲಿ ಮೆಚ್ಚಿನ ಅನುಭವದ ಆಟ. 2 ತಂಡಗಳಲ್ಲಿ ಸೀನಿಯರ್ಸ್ ಗಳಿದ್ದಾರೆ. ರೈಟ್ ಮತ್ತು ಲೆಫ್ಟ್ ಕವರ್ ನಲ್ಲಿ ಆದಿ, ಹರಿ. ಬಹಳಷ್ಟು ವರ್ಷಗಳ ಕಬಡ್ಡಿ ಅನುಭವದಲ್ಲಿ ಹರೀಶ್ ಮತ್ತು ಆದರ್ಶ. ಒಳಭಾಗದಲ್ಲಿ ಮಲ್ಟಿಪಲ್ ಪಾಯಿಂಟ್ ಒಂದಿಗೆ ಮರಳಿದ ಮೆಚ್ಚಿನ. ಎಂತ ಪಂದ್ಯ! ಹೈ ವೋಲ್ಟೇಜ್ ಪಂದ್ಯ ಆಗಿದೆ. ರಥನನ ದಾಳಿ ರಣಾಂಗಣದಲ್ಲಿ. ಶಿವ ತಪ್ಪುಗಳ ಪುನರಾವರ್ತನೆ. ಲಾಸ್ಟ್ 3 minutes. ಸರ್ ಪಾಯಿಂಟ್ ಪ್ಲೀಸ್. ಬಂಧನ. ಡಬಲ್ ಟ್ಯಾಕಲ್, ಡಬಲ್ ಆಂಕಲ್ ಹೋಲ್ಡ್. 48-42. ಎಸ್, 6 ಅಂಕಗಳ ಅಂತರದಲ್ಲಿ ಪಂದ್ಯ. 3 ನಿಮಿಷಗಳಿಗೂ ಕಡಿಮೆ ಅವಧಿಯ ಘೋಷಣೆಯಾಗಿದೆ. 6 ಅಂಕಗಳ ಅಂತರದಲ್ಲಿ ಪಂದ್ಯವಿದೆ. ರಕ್ಷಿತ್ ದಾಳಿಯಲ್ಲಿ. ಆರು ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. ಸರ್ ನೆಕ್ಸ್ಟ್ ಮ್ಯಾಚ್ ಕಾಲ್ ಮಾಡಿ ಸರ್. ಎಡೆಹಳ್ಳಿ ಫ್ರೆಂಡ್ಸ್ ವಿರುದ್ಧವಾಗಿ ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್ ತಂಡಗಳು ಲೀಗ್ನ ಮೊದಲ ಪಂದ್ಯಕ್ಕಾಗಿ ಅಂಕಣಕ್ಕೆ ಬರುವುದಕ್ಕೆ ಸಿದ್ಧತೆಯಲ್ಲಿರಿ. ಹೊನ್ನಾಂಬ ಸಿದ್ಧತೆಯಲ್ಲಿದ್ದಾರೆ. ಎಡೆಹಳ್ಳಿ ಫ್ರೆಂಡ್ಸ್ ಲಾಸ್ಟ್ 2 minutes. ಯಶವಂತ ಆಕ್ರಮಣದಲ್ಲಿ. ಹರೇ ಟೈಮರ ಆಫ್ ಮಾಡ್ರು ಮರಯ. ಮುಂದುವರಿತಾ ಇದೆ ಪಂದ್ಯ. ಸಮರ್ಥ ಆಟವನ್ನ ಒಳಭಾಗದಲ್ಲಿ ತೋರ್ಪಡಿಸಿಕೊಳ್ಳಬಲ್ಲ ವಿಶ್ವಾಸದಲ್ಲಿ 2 ತಂಡಗಳು ಕೂಡ ಅದ್ಭುತವಾದ ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ಳುತ್ತಾರೆ. ಟ್ಯಾಕಲ್ಗೆ ಪ್ರಯತ್ನ ಇತ್ತು. ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಇದೆ. ಏಕಮುಖವಾಗಿರುವ ಮುನ್ನಡೆ
ಅಂತಿಮ ಹಂತಗಳಲ್ಲಿ ಮತ್ತೆ ಯಶವಂತ ಸರ್ವಾಂಗೀಣ ಆಟದ ಪ್ರದರ್ಶನವನ್ನು ತೋರ್ಪಡಿಸಿಕೊಳ್ಳಬೇಕಾಗಿದೆ. ಹಾರೆ ಹಾರೆ ಏಕಾಂಗಿಯಾಗಿ ಮುಂದುವರಿಸಿಕೊಂಡಂತ ಪಂದ್ಯದಲ್ಲಿ ಸಮಯ ಕಳೆಯುವ ನಿರ್ಧಾರಗಳು ಪ್ರಕಟಗೊಳ್ಳುವ. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್, ಅಂತಿಮ ನಿಮಿಷ ಹೋರಾಟದಲ್ಲಿದೆ. ಪಂದ್ಯ ಮುನ್ನಡೆಯ ಅವಕಾಶವನ್ನು ತೀವ್ರಗೊಳಿಸಿಕೊಳ್ಳಬಲ್ಲಿದೆ. 49-44 ಅಂತರ. ಇದರಲ್ಲಿ 5 ಅಂಕಗಳ ಅಂತರದಲ್ಲಿ ಪ್ರಸ್ತುತ ಈ ಸ್ಪರ್ಧೆಯನ್ನು ನಾವುಗಳು ಕಾಣ್ತಾ ಇದ್ದೇವೆ. ಔಪಚಾರಿಕತೆಯ ಕ್ಷಣಗಳನ್ನು ಮುಂದುವರಿಸಿಕೊಳ್ಳುತ್ತೆ. ಬನ್ನಿ, ಎಡೆಯಲ್ಲಿ ತಂಡದ ವಿರುದ್ಧವಾಗಿ ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು. ಬನ್ನಿ ಒಳಗೆ, ಎಡೆಯಲ್ಲಿ ಬನ್ನಿ, ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್ ಬನ್ನಿ.